ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ರೆಸಿಪಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಪನ್ನೀರ್ ಪರೋಟಾನ ಪನ್ನೀರ್ ಆಲೂ ಪರೋಟಾನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಬಟಾಣಿಯನ್ನು, ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿನ ನೆನೆಸಿ ಅದನ್ನು ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆಗೆ ಬಟಾಣಿ ಸ್ಮ್ಯಾಶ್ ಮಾಡಿರೋದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅವೆರಡನ್ನೂ ಕೂಡ ಸ್ವಲ್ಪ ಬ್ಲೆಂಡ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಹಾಗೆ ತುರಿದಿಟ್ಕೊಂಡಿರುವಂತಹ ಪನ್ನೀರಲ್ಲಿ ಹೈ ಪ್ರೋಟೀನ್ ಇದೆ, ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಗರಂ ಮಸಾಲ, ಕೋರಿಯಾಂಡರ್ ಪೌಡರ್, ಹಾಗೆ ಹಚ್ಚ ಖಾರದ ಪುಡಿ ಎಲ್ಲವನ್ನು ಕೂಡ ಹಾಕೋಬೋದು. ಹಾಗೆಯೇ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನಲ್ಲಿ ತೋರಿಸ್ದೆ. ಚಾಟ್ ಮಸಾಲ, ಗರಂ ಮಸಾಲ, ಹಾಗೆಯೇ ಕೋರಿಯಾಂಡರ್ ಮಸಾಲ ಎಲ್ಲವನ್ನು ತೋರಿಸಿದ್ದೀನಿ. ಹಚ್ಚ ಖಾರದ ಪುಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಅದನ್ನು. ಈ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಚಪಾತಿ ಹಿಟ್ಟನ್ನು ಗೋಧಿ ಹಿಟ್ಟಿನಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿರಬೇಕು. ಇದು ಸ್ಟಫ್ ಮಾಡೋದಕ್ಕೆ ನಾವು ಒಳಗಡೆ ರೆಡಿ ಮಾಡ್ಕೊತಾ ಇರೋದು. ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಇಮಿಡಿಯೇಟಾಗಿ ಮಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟಿರಬೇಕು. ನಂತರ ನೋಡಿ, ಇವಾಗ ಗೋಧಿ ಹಿಟ್ಟಿನಲ್ಲಿ ಚಪಾತಿ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಒತ್ತಬೇಕು. ಆಮೇಲೆ ಮೊದಲೇ ತಯಾರಿಸಿ ಇಟ್ಕೊಂಡಿರುವಂತಹ ಮಸಾಲ ಏನಿದೆ ಅದನ್ನು ಒಳಗಡೆ ಸ್ಟಫ್ ಮಾಡಿ, ಮಾಮೋಸ್ ಮಾಡ್ತೀವಲ್ಲ ಮೇಲ್ಗಡೆ ಆ ಥರ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಹಿಟ್ಟನ್ನು ಅದ್ದಿ ಒತ್ಕೊಬೇಕು. ಅಥವಾ ಮೇಲ್ಗಡೆ ರೌಂಡ್ ಮಾಡಿದ್ಮೇಲೆ ಅದನ್ನು ಮುರಿದಾಕ್ಬಿಟ್ಟು ಬೇಕಾದರೆ ಮಾಡ್ಬೋದು. ತೀರಾ ತೆಳ್ಳಗೆ ಒತ್ತೀವಿ ಅಂತ ಮಾಡೋಕ್ಕೆ ಹೋಗಬೇಡಿ. ತೀರಾ ತೆಳುವಾಗಿ ಒತ್ತೋದಕ್ಕೆ ಹೋದರೆ ಮೇಲ್ಗಡೆ ಎಲ್ಲ ಹಿಟ್ಟು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಪರೋಟ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ನಾನು ನೋಡಿ ಸ್ವಲ್ಪ ದೊಡ್ಡ ಉಂಡೆನೇ ಒಳಗಡೆ ಸ್ಟಫಿಂಗ್ಗೆ ಹಾಕಿದ್ದೀನಿ. ಏಕೆಂದರೆ ಆ ಮಸಾಲ ಜಾಸ್ತಿ ಸಿಕ್ಕಿದ್ರೆ ಅದರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಒತ್ತಿ ಇಟ್ಕೊಂಡಿರೋದನ್ನ ತವಾನ ಕಾಯಿಸಿದ್ದೀನಿ, ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಎಣ್ಣೆ ಬೇಕಾದರೆ ಎಣ್ಣೆ ಹಾಕೊಬೋದು, ತುಪ್ಪ ಬೇಕಾಗಿರೋರು ತುಪ್ಪ ಹಾಕೋಬೋದು. ಸೊ ಇವಾಗ ಬೇಯಿಸೋದು ಅಷ್ಟೇ. ಅದಕ್ಕೂ ಸ್ವಲ್ಪ ಮೇಲ್ಗಡೆ ತುಪ್ಪನ ಸವರ್ಕೊಂಡು ಬೇಯಿಸಿದ್ರೆ ಪನ್ನೀರ್ ಆಲೂ ಪರೋಟ ರೆಡಿ ಆಗುತ್ತೆ. ತುಂಬಾ ಹೆಲ್ತಿ ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿತ್ತು. ಇದನ್ನು ನಾವು ಯಾವುದ್ರ ಜೊತೆ ಕಾಂಬಿನೇಷನ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಚಟ್ನಿ, ಯೂಶ್ವಲಾಗಿ ಚಟ್ನಿ ಮಾಡ್ತೀವಿ. ಬಟ್ ಆದರೆ ಮೊಸರು ಬಜ್ಜಿ, ಈ ಮೊಸರು ಬಜ್ಜಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸೌತೆಕಾಯಿ, ಈರುಳ್ಳಿ, ಟೊಮೊಟೊ, ಮೊಸರು, ಉಪ್ಪು, ಗರಂ ಮಸಾಲ, ಮೆಣಸಿನ್ಕಾಯಿ, ಬೇಕು ಅಂತ ಹೇಳಿದ್ರೆ ಚಾಟ್ ಮಸಾಲ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ಮಾಲ್ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸೂಪರ್ವಾಗಿರುತ್ತೆ. ಆ ಒಂದು ಪನ್ನೀರ್ ಪರೋಟ ಜೊತೆ ಈ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ಚಟ್ನಿ ಇಷ್ಟಪಡೋರು ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು. ಸಖತ್ತಂದರೆ ಸಖತ್ತಾಗಿರುತ್ತೆ ನಿಜವಾಗ್ಲೂ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ. ಇಷ್ಟೇ ಇವತ್ತಿನ ಸಿಂಪಲ್ ರೆಸಿಪಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲ